ಆಕ್ಟಿಂಗು ಕ್ರೇಜಿ ಆಗಿದೆ ಸರ್, ರಿಯಲಿ ಮೈಂಡ್ ಬ್ಲೋಯಿಂಗ್. ಡೈರೆಕ್ಟರ್ಗೆ ಒಂದು ಒಳ್ಳೆ ಕಂಬ್ಯಾಕ್ ಕೊಟ್ಟಿದ್ದಾರೆ. ನಾಳೆ ಇಂಡಸ್ಟ್ರಿಗೆ ಬೆಳಿಬೇಕಲ್ಲ. ಅಲ್ಲ, ಅಜಯ್ ರಾವ್ ಅವರು ವಿಭಿನ್ನ ಅವರಂತ ಒಂದು ಪಾತ್ರವನ್ನು ಮಾಡಿದ್ದಾರೆ, ತುಂಬಾ ಡಿಫರೆಂಟ್ ಆಗಿದೆ. ಉಳಿದಿದ್ದರಲ್ಲೆಲ್ಲ ಲವ್ ಸ್ಟೋರಿಗಳಲ್ಲಿ ಬರ್ತಿತ್ತು, ಬಟ್ ಇವಾಗ ಒಂದು ವಿಭಿನ್ನವಾದ ಪಾತ್ರ. ಸೊ ಈ ಒಂದು ಪಾತ್ರದಲ್ಲಿ ಅಜಯ್ ರಾವ್ ಅವ್ರನ್ನ ನೋಡಿದಾಗ ಹೇಗೆ ಅನಿಸ್ತು ಅಂತ? ತುಂಬಾ ಚೆನ್ನಾಗಿ ಅನಿಸಿದೆ ಸರ್, ತುಂಬಾ ಚೆನ್ನಾಗಿ ಅನಿಸಿದೆ. ಎಲ್ಲರೂ ಆಕ್ಟಿಂಗ್ ಮಾತ್ರ ಮೈಂಡ್ ಬ್ಲೋಯಿಂಗ್ ಆಗಿ ಮಾಡಿದ್ದಾರೆ. ರಿಯಲಿ ಆಕ್ಟರ್ಸ್ ಅವ್ರನ್ನೇ ನೋಡ್ತಾ ಇರಬೇಕು ಅನ್ಸಿದೆ. ಪಕ್ಕ ಒಳ್ಳೆ ತರ ಓಡುತ್ತೆ ಮೂವಿ. ಎಲ್ಲರೂ ಬಂದು ಮೂವಿ ನೋಡ್ಬೇಕು ಸರ್, ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರಾಧೆ ಸಿನಿಮಾ ಎಂಥವ್ರು ನೋಡ್ಬೇಕು ಗೊತ್ತಾ? ರಾಧೆ ಸಿನಿಮಾ ಪ್ರಪಂಚದಲ್ಲಿ ಕೆಟ್ಟ ಕೆಲಸ ಮಾಡಿರ್ತಾರೆ ನೋಡಿ, ಅಂಥವ್ರು ಬಂದು ಸಿನಿಮಾ ನೋಡಬೇಕು. ಸಿನಿಮಾದಲ್ಲಿ ಏನು ಅರ್ಥ ಆಗುತ್ತೆ ಗೊತ್ತಾ? ಯಾರಿಗೇನು ಅರ್ಥ ಆಗುತ್ತಿಲ್ಲ ಗೊತ್ತಾ? ನನ್ನಂತೂ ತುಂಬ ಚೆನ್ನಾಗಿ ಅರ್ಥ ಆಯಿತು. ಒಬ್ಬ ಒಳ್ಳೆ ಮನುಷ್ಯನಲ್ಲಿ ಕೆಟ್ಟತನ ಬರೋದು ಯಾವಾಗ ಹೇಳಿ? ನಮಗೆ ಕೆಟ್ಟದನ್ನು ಬಯಸಿದಾಗ ಒಬ್ಬ ಮನುಷ್ಯ ಕೆಟ್ಟವನಾಗೋದು. ಮನುಷ್ಯ ಯಾವುದೋ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಲ್ಲ, ಬಟ್ ಆದರೆ ಮನುಷ್ಯ ಒಳ್ಳೇದನ್ನು ಮಾಡೋಕ್ಕೆ ಕೆಟ್ಟದ್ದು ಮಾಡಿರ್ತಾನೆ. ಹಾಗಂತ ಕಾನೂನು ಕೈ ತಗೋಬಾರ್ದು. ಬಟ್ ಹೇಳೋದೇನೆಂದರೆ, ಸಿನಿಮಾದಲ್ಲಿ ರಾಧೆ ಸಿನಿಮಾ ಈ ಗಾಂಧಿನಗರಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ನೋಡಿ ತುಂಬ ದಿನಗಳಾಗ್ಬಿಟ್ಟಿತ್ತು. ನನಗಂತೂ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ತುಂಬ ದಿನಗಳಾಗಿದ್ಮೇಲೆ ಹಳೆ ಆ್ಯಕ್ಟರ್ಗಳೆಲ್ಲ ಎಲ್ಲಿ ಹೋಗ್ತಿದ್ರು ಅನಿಸ್ತಾ ಇತ್ತು. ನಮ್ಮ ಮನಸ್ಸಲ್ಲಿ ಎಲ್ಲ ತೊರಗಿತ್ತು. ತುಂಬ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟಂಥವ್ರು ಇವರೆಲ್ಲ. ಆ ಸಿನಿಮಾ ನೋಡಬೇಕು. ತುಂಬ ಸಿನಿಮಾಗಳು ಇವರೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು. ಬಟ್ ಈಗ ಗಾಂಧಿನಗರದಲ್ಲಿ ಬಂದಿದೆ, ತುಂಬ ಖುಷಿ ಅನಿಸುತ್ತೆ. ನಿಜವಾಗಿ ಹೇಳ್ತೀನಿ, ಕ್ಲೈಮ್ಯಾಕ್ಸಲ್ಲಿ ಯಾರು ಅಣ್ಣ ತಂಗಿ ನೋಡಿ, ರಕ್ತ ಸಂಬಂಧ ಹಂಚ್ಕೊಂಡು ಹುಟ್ಟಿದ್ರೆ ಅಣ್ಣ ತಂಗಿ ಅಲ್ಲ, ಯಾರು ಮನಸ್ಸಿಂದ ಬರುತ್ತಲ್ಲ, ಮನಸ್ಸಿಂದ ಭಾವನೆಗಳಿಂದ ಅವರು ರಿಯಲ್ ಅಣ್ಣ ತಂಗಿ. ಅದನ್ನು ಸ್ಟೋರಿ ನೋಡಿದಾಗ ಎಂಥವ್ರಿಗಾಗಲಿ ಕಣ್ಣಾಗ ನೀರು ಕಿತ್ಕೊಂಡು ಬರುತ್ತೆ. ಆ ಸ್ಟೋರಿ ಇದೆ. ಬಟ್ ಹೇಳ್ತೀನಿ, ತಾಯಿಗೋಸ್ಕರ ಈ ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅಂತ. ಈ ಕಾಲದಲ್ಲಿ ಹೆಂಗಾಗಿದೆ ಗೊತ್ತಾ? ಎತ್ತ ತಾಯಿಗೋಸ್ಕರ ಯಾರು ಏನು ಮಾಡಲ್ಲ, ಸಾಕಿ ತಾಯಿಗೋಸ್ಕರ ಏನೇನೋ ಮಾಡ್ತಾನೆ. ತುಂಬ ಖುಷಿ ಆಯಿತು. ಯಾಕೆಂದರೆ ಜೀವನದಲ್ಲಿ ತ್ಯಾಗ ಮಾಡಬೇಕು. ಅಜಯ್ ಅವರ ಆಕ್ಟಿಂಗ್ ಆಗಿದೆ, ಅಜಯ್ ಅವರ ಆಕ್ಟಿಂಗ್ ಆಗಿದೆ, ಅಜಯ್ ಅವರ ಆಕ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಎಲ್ಲರಿಗೂ ತುಂಬ ಚೆನ್ನಾಗಿದೆ. ಹೀರೋ ತಂಗಿ ಕ್ಯಾರೆಕ್ಟರ್ ಮಾಡಿರೋರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರೆ. ಹೀರೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋರೆ. ಒಳ್ಳೆಯದಾಗಲಿ. ಈ ಗಾಂಧಿನಗರಕ್ಕೆ ಈ ಶುಕ್ರವಾರ ಒಳ್ಳೆ ಸಿನಿಮಾ ಬಂದಿದೆ. ಹಳೆ ಆ್ಯಕ್ಟರ್ಗಳೆಲ್ಲ ಇದೇ ರೀತಿ ಸಿನಿಮಾಗಳು ಕೊಡ್ತಾ ಇರಬೇಕು. ನಮ್ಮಂಥ ಅಭಿಮಾನಿಗಳು ನೋಡ್ಬಿಟ್ಟು ರಿವ್ಯೂ ಕೊಡ್ತಾ ಇರಬೇಕು. ಚೆನ್ನಾಗಿದೆ. ಎಲ್ಲರೂ ಒಂದು ಸಿನಿಮಾ ನೋಡಿ. ಒಳ್ಳೆಯದಾಗಲಿ ಸಿನಿಮಾಗೆ. ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ. ಅಣ್ಣ ತಂಗಿ ಸಂಬಂಧನೇ ಆಗಲಿ, ಒಂದು ಗಂಡ ಹೆಂಡತಿ ಸಂಬಂಧನೇ ಆಗಲಿ ತುಂಬ ಚೆನ್ನಾಗಿದೆ. ಬಂದು ಎಲ್ಲ ನೋಡ್ಬೋದು ಸರ್. ಫ್ಯಾಮಿಲಿ ಆ್ಯಕ್ಟಿಂಗ್ ಅಷ್ಟೇ ಸೋನಲ್ ಅವರು ಸಖತ್ತಾಗಿದೆ. ಅವ್ರು ಹೇಳ್ಬೇಕಾದ್ರೆ ಸಿನಿಮಾ ನೀಟಾಗಿ ಸ್ಮಾರ್ಟ್ ಆಗಿದ್ದಾರೆ. ಸೊ ಅವ್ರ ತಂಗಿ ಆ ಕ್ಯಾರೆಕ್ಟ್ರಲ್ಲಿ ಮಾಡಿರೋರು ಅಷ್ಟೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಜಯ್ ಅವ್ರ ಆಕ್ಟಿಂಗ್ ಹೆಂಗಿತ್ತು? ತುಂಬ ಚೆನ್ನಾಗಿದೆ. ಸೋನಲ್ ಮ್ಯಾಮ್ ಏನು ಇಷ್ಟ ಆಯ್ತು ಸ್ಪೆಷಲ್ ಆಗಿ? ಎಮೋಷನಲ್ ಇಷ್ಟ ಆಯ್ತಾ? ಒಂದು ರಿಲ್ಯಾಕ್ಸೇಷನ್ ಆಗಿದೆ. ಸೊ ಒಂದು ಮೂವಿಗೆ ಬನ್ನಿ, ರಿಲ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಂದು ನೋಡಿ ಎಲ್ಲರೂ. ಕ್ಲೈಮ್ಯಾಕ್ಸ್ 20 ಮಿನಿಟ್ಸ್ ಅಂತೂ ಸೀಟ್ ಎಡ್ಜಲ್ಲಿ ಕೂತಿದ್ವಿ ಅನ್ಸುತ್ತೆ ಸರ್. ತುಂಬ ಕಣ್ಣಲ್ಲಿ ಬಂದು ತುಂಬ ಚೆನ್ನಾಗಿದೆ ಸರ್. ಅಣ್ಣ ತಂಗಿ ಸೆಂಟಿಮೆಂಟ್ ಆಗಿರ್ಬೋದು, ಅಮ್ಮ ಮಗನ ಸೆಂಟಿಮೆಂಟು, ಹೆಂಡತಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಸರ್. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಸಾಂಗ್ಸ್ ತುಂಬ ಕನೆಕ್ಟ್ ಆಯಿತು. ನಮ್ಮ ಫ್ಯಾಮಿಲಿನಲ್ಲೂ ಗಂಡ ಮಗು ಅನ್ನೋ ಥರ ಇದ್ದಾಗ ತುಂಬ ಚೆನ್ನಾಗಿ ಅನಿಸ್ತು. ಚೆನ್ನಾಗಿದೆ ಸರ್. ಯಾವ ಪಾರ್ಟ್ ತುಂಬ ಇಷ್ಟ ಆಯ್ತು? ಯಾವ ಪಾರ್ಟ್ ಮೂವಿನೇ ಚೆನ್ನಾಗಿದೆ. ಫಸ್ಟ್ ಹೋಗಿದ್ದೆ, ಸೆಕೆಂಡ್ ಹೋಗಿದ್ದೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಫುಲ್ ಎಲ್ಲ ಸೆಕೆಂಡ್ ಹೋಗುತ್ತೆ ಎಲ್ಲ ಬಂದಿದೆ. ಸೋನಲ್ ಅವರ ಆಕ್ಟಿಂಗ್ ಬಗ್ಗೆ ಏನು? ನಾನು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ನಿಮ್ಮನ್ನು ನಿರಾಶೆ ಅಂತೂ ಮಾಡಲ್ಲ ಈ ಸಿನಿಮಾ ಅಂತ. ಮ್ಯಾಮ್, ಒಂದಿಷ್ಟು ಜನ ತೆಲುಗು ಸಿನಿಮಾವನ್ನ ರೆಫರೆನ್ಸ್ ಆಗಿಟ್ಕೊಂಡು ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ಅದೇ ಎಷ್ಟು ಖುಷಿ ಅನಿಸುತ್ತೆ? ಸಖತ್ ಖುಷಿ ಅನ್ಸುತ್ತೆ. ಬೆಂಗಳೂರು ಅಂದರೆ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಸ್ ನೋಡ್ತಾ ಇದ್ದೆ. ನನಗೆ ಚೆನ್ನಾಗಿ ಅನಿಸಿದ್ದು. ಇಲ್ಲಿ ಬಂದು ನಾವು ಆ ಸಿನಿಮಾ ನೋಡಿದ್ದೀವಿ, ಈ ಸಿನಿಮಾ ನೋಡಿದ್ದೀವಿ ಅಂದರೆ ನಮ್ಮಲ್ಲೇ ನಮಗೇನೋ ನಾವು ಒಂದು ಪ್ಯಾನ್ ಇಂಡಿಯಾ ಆಗ್ತಾರೇನೋ ಅಂತ ಒಂದು ಫೀಲಿಂಗ್ ನಮಗೆ ಬರುತ್ತೆ. ಬಟ್ ಸಿನಿಮಾಗೆ ಬ್ಯಾರಿಯರ್ಸ್ ಇಲ್ಲ. ಅದು ಒಂದು ಲ್ಯಾಂಗ್ವೇಜಲ್ಲಿ ನಾವಿದ್ದರೆ ನಮಗೆ ಅಂದರೆ ನಮಗೊಂದು ವಿಸಿಬಿಲಿಟಿ ಇರಬೇಕು. ಎಲ್ಲ ಲ್ಯಾಂಗ್ವೇಜು ಎಲ್ಲ ಸ್ಟೇಟ್ ಅವರು ನಮ್ಮ ಟ್ಯಾಲೆಂಟ್ನ ನೋಡಬೇಕು, ನಮ್ಮನ್ನು ರೆಕಗ್ನೈಸ್ ಮಾಡಬೇಕು, ನಮ್ಮನ್ನು ಮೆಚ್ಕೋಬೇಕು ಅಂತ. ಎಲ್ಲ ಸ್ಟೇಟ್ ಅವರು ನಮ್ಮನ್ನು ಮೆಚ್ಕೋಬೇಕು ಅಂತಿರುತ್ತೆ. ಬಟ್ ನಮ್ಮ ಸ್ಟೇಟ್ ಅವರು, ನಾನು ಹುಟ್ಟಿ ಬೆಳೆದಿದ್ದ ಸ್ಟೇಟ್ ಅವರು ನಮ್ಮನ್ನು
ಇವರು ನಮ್ಮವಳು, ಇದು ನಮ್ಮ ಬೆಂಗಳೂರಿನ ಹುಡುಗಿ, ನಮ್ಮ ಕರ್ನಾಟಕದ ಮಗಳು ಅಂತ ಆ ಭಾವನೆಯಿಂದ ನನ್ನ ನೋಡಿದ್ರೆ ನನಗೆ ಐ ಫೀಲ್ ಇವನ್ ಮೋರ್ ಸ್ಪೆಷಲ್. ಯಾಕಂದರೆ ಎಲ್ಲ ಕಡೆ ನನ್ನ ಗೆಸ್ಟು, ಇಲ್ಲಿ ನಾನು ಹುಟ್ಟು ಬೆಳೆದಿದ್ದು ಇದು ನನ್ನ ಮನೆ. ಸೊ ನನಗೆ ಇನ್ನೂ ಸ್ಪೆಷಲ್. ನಾನು ಸತ್ಯಕ್ಕೆ ಸಾವಿಲ್ಲ ಅಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದಾದಮೇಲೆ ನಾವೇನಾದರೂ ತಪ್ಪು ಮಾಡಿದ್ರೆ ಗುಮ್ಮ ಬರ್ತಾನೆ ಅಂತ ಹೇಳಿದ್ದಾರೆ. ಒಂದಿಷ್ಟು ಆಡಿಯನ್ಸ್ ಹೇಳಿದ್ರು ಲಾಸ್ಟಲ್ಲಿ ಅಜಯ್ ರಾವ್ ತಂಗಿನೇ ಗುಮ್ಮ ಅಂತ. ಸೊ ಇದಕ್ಕೆ ಏನು ರೆಸ್ಪಾನ್ಸ್? ಅದೇ ಅಣ್ಣನ ಕೊನೆ ಆಸೆ ತಂಗಿ ತೀರಿಸಿದಾಳೆ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಬಟ್ ಬಂದು ನೋಡಿ ಥಿಯೇಟ್ರಿಗೆ, ನಾನೇ ಹೇಳ್ಬಿಟ್ರೆ ಮಜಾ ಇರಲ್ಲ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಈ ವೀಕೆಂಡು ರಾಧೆಯ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ. ಥ್ಯಾಂಕ್ ಯು ಸೊ ಮಚ್.